ಟೀಕೆ ಮತ್ತು ವಾದ ವಿವಾದಗಳನ್ನ ಹೇಗೆ ನಿಭಾಯಿಸ್ತಾರೆ ದರ್ಶನ್ ಅವರು ಅಂತ? ಸರ್ ಅವರು ಟೀಕೆ ವಾದಗಳನ್ನ ಅಷ್ಟು ತಲೆ ಕೆಡ್ಸ್ಕೊಳಕ್ಕಿಲ್ಲ ಸರ್. ಹಾಂ ಸರಿ ಆಯಿತು, ಓಕೆ ಓಕೆ ಅಷ್ಟು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಯಾವುದಾದ್ರೂ ಅಂದರೆ ಯಾವುದಾದ್ರು ಮಾತುಗಳಿಂದಾಗಲಿ ಅಥವಾ ಅವ್ರ ಘಟನೆಯಿಂದ ತುಂಬ ನೊಂದಿದ್ದು ದರ್ಶನ್ ಅವರು ಭಾಳ ಕೊರಗಿದ್ದು ಅಂತಂದರೆ ಯಾವ್ದಾದ್ರು ವಿಚಾರ ಇದೆ ಅಂತ ಅನ್ಸುತ್ತೆ? ಇಷ್ಟು ವರ್ಷದ ಜರ್ನಿನಲ್ಲಿ ನೀವು ನೋಡ್ಕೊಬಂದಿರೋ ಯಾವ್ದಾದ್ರು ವಿಚಾರವನ್ನು ತುಂಬ ಕಾಡ್ದಂಥದ್ದು? ಸರ್ ಅದು ಈ ಮಾಡಿದ್ದಾರೆ ಸರ್. ಈಗ ಅವ್ರ ಕೆರಿಯರಲ್ಲಿ ಯಾವ್ದಕ್ಕೂ ನಂದ್ಕೊಂಡು ಅವ್ರು ಕಣ್ಣೀರು ಹಾಕಿಲ್ಲ. ಹಿಂಗೆ ಯಾವ್ದಾರ ಘಟನೆಗಳು ನಡೆದಾಗ, ಈಗ ಯಾರೋ ಸಾವು ಕೇಳಿದಾಗ ಹಿಂಗೆ ಆಗೋಯ್ತಲ್ಲ ಅಂತ ಆ ಥರದ್ದೆಲ್ಲ ತುಂಬ ಸಲ ನೊಂದ್ಕೊಂಡಿದ್ದಾರೆ ಸರ್. ನೊಂದ್ಕೊಂಡಿದ್ದಾರೆ, ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ಅವ್ನಿಗೆ. ಈಗ ಮೂವಿ ಹೆಸರು ಬೇಡ ಸರ್, ಮೂವಿ ಹೆಸರು ಬೇಡ, ಒಂದು ದೊಡ್ಡ ಮೂವಿನೇ ಆ ಫೈನಾನ್ಸಿಯರ್ ಕರೆಸಿ ದರ್ಶನ್ ಅವರೇ, ಅದು ನಮ್ಮ ಡೆವಿಲ್ ಶೂಟಿಂಗ್ ಟೈಮಲ್ಲೇ ಕರೆಸಿ ಮಾತಾಡಿ, ಪಾಪ ಒಬ್ಬ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಇಂಡಸ್ಟ್ರಿ ತುಂಬ ಒಳ್ಳೆಯದಾಗ್ತದೆ, ಅದೇನು ನೋಡಿ ನಿಂತ್ಕೊಂಡು ಸಿನಿಮಾ ರಿಲೀಸ್ ಮಾಡಿಸಿ ಅಂತ ಕರೆದು ಹೇಳಿದ ಸಂದರ್ಭವೂ ಉಂಟು ಸರ್. ಅದು ನನ್ನ ಕಣ್ಮುಂದೆ ನಡೆದಿರೋ ಅಂಥ ಘಟನೆ ಅದು. ಆ ಸಿನಿಮಾಗೆ ಅವ್ರಿಗೂ ಸಂಬಂಧ ಇಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಇನ್ನೊಂದು ಸಿನಿಮಾ ಮಾಡ್ತಾನೆ. ಆದರೆ ಇಂಡಸ್ಟ್ರಿ ಬೇಗ ಈಗ ಸಿಕ್ಕಾಡು ತಲೆ ಕೆಡ್ಸ್ಕೊತಾರೆ. ಈಗ ಬತ್ತಾ ತುಂಬ ಇಂಡಸ್ಟ್ರಿ ಬೇಗ ತುಂಬ ತಲೆ ಕೆಡ್ಸ್ಕೊತಿದ್ರು. ಈಗ ತುಂಬ ಕೆಡ್ಸ್ಕೊತಿದ್ರು. ಏನು ಹಿಂಗೆ ಆಗ್ತಾಯಿದೆ. ಆಮೇಲೆ ಪ್ರತಿಯೊಂದು ಅವ್ರ ಜೊತೆ ಇರೋಗೆಲ್ಲ ಬುದ್ಧಿ ಹೇಳ್ತಿರು, ಬೇಡ ಈ ಕಂಡ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡಿ, ಲೇಟ್ ಮಾಡಬೇಡಿ, ಪ್ರೊಡ್ಯೂಸರ್ಗೆ ಇದು ಮಾಡಿ ತೊಂದರೆ ಕೊಡಬೇಡಿ, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಿಸಿ ಅಂತ ಆ ಸಂದರ್ಭ ಹೇಳಿದ್ರು ಉಂಟು ಸರ್. ಅದು ಉಂಟು ಸರ್. ಈಗ ಭಾಳ ಮುಖ್ಯವಾಗಿರುವಂಥದ್ದು ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರೆ ದರ್ಶನ್ ಅವರ ಹೆಸರು ಕೇಳಿ ಬರ್ತಾ ಇರೋದು. ನಿಮ್ಗೆ ಅನಿಸುತ್ತೆ ಸರ್ ದರ್ಶನ್ ಅವರು ಈ ಒಂದು ಗಲಾಟೆನಲ್ಲಿ ಅಥವಾ ಹತ್ಯೆನಲ್ಲಿ ಭಾಗಿಯಾಗಿರ್ತಾರೆ ಅಂತ? ಸೊ ಅದು ನಾನು ಈ ಸಂದರ್ಭ ಮಾತಾಡೋದು ಗೊತ್ತಿಲ್ಲ. ಅದು ಕೇಸ್ ಇರಬೇಕಾದ್ರೆ ಮಾತಾಡಬೇಕು ಏನೋ ಗೊತ್ತಿಲ್ಲ. ನಮಗೇನು ಹಂಗೆ ಅನಿಸ್ತಿಲ್ಲ ಸರ್. ನೋಡಬೇಕು ಸರ್, ಕಾನೂನು ರೀತಿಯಲ್ಲಿ ಏನಿದೆಯೋ ಕಾನೂನು ಪ್ರಕಾರ ನಡೀತಿದೆ ಸರ್. ಸರ್, ಎಲ್ಲೋ ಒಂದು ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಕಿದಂಥ ಪೋಸ್ಟ್ ಆಗಲಿ ಅಥವಾ ಒಂದು ಕಮೆಂಟ್ ಆಗಲಿ, ಈ ಮಟ್ಟಕ್ಕೊಂದು ಎಳ್ಕೊ ಬರುತ್ತೆ ಘಟನೆ ಅಂತಂದರೆ ದರ್ಶನ್ ಅವ್ರ ವಿಚಾರದಲ್ಲಿ ಈಗಲೂ ಎಲ್ಲ ಹೇಳೋದು ಒಂದೇ ವಿಚಾರ, ದರ್ಶನ್ ಅವ್ರ ಬಾಗಿಲಿನ ಸುತ್ತಮುತ್ತ ಒಂದು ಇರುವಂಥ ಬಳಗ ಆಗಲಿ ಈ ಥರದೊಂದು ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅನ್ನೋ ವಿಚಾರ. ಇಲ್ಲ ಸರ್, ಆ ಥರ ನಮಗೆ ಅನಿಸಿಲ್ಲ. ಅದು ನಮಗೂ ಸತ್ಯತೆ ಏನು ಅಂತ ನಮಗೂ ಗೊತ್ತಿಲ್ಲ. ನೋಡಬೇಕು ಸರ್. ನಮ್ಮ ಟಿ ವಿಲಿ ಏನು ಬರ್ತದೆ ಅದೇ ನಾವು ನೋಡ್ತಾ ಇರೋದು. ಅದು ಒಂದು ಸಹ ಕಾನೂನು ರೀತಿಯಲ್ಲಿ ನೋಡಿದಾಗ ನಮಗೂ ಅರ್ಥ ಆಗಿದೆ. ಆಮೇಲೆ ದರ್ಶನ್ ಅವ್ರಿಗೂ ಸರ್ ಇವತ್ತಿಗೂ ಹೇಳ್ತೀನಿ, ಹೆಣ್ಮಕ್ಳ ಬಗ್ಗೆ ಯಾರ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಹೆಣ್ಮಕ್ಳು ತುಂಬ ಗೌರವ ಕೊಡ್ತಾರೆ, ತುಂಬ ಗೌರವ ಕೊಡ್ತಾರೆ. ಹಿಂಗೆ ಒಂದ್ಸರಿ ನನ್ನ ಪ್ರೀತಿಯ ರಾಮು ಮೂವಿ ಥಿಯೇಟ್ರ್ ರಿಲೀಸ್ಗೆ ಹೋದಾಗ ನಮಗೆ ಗೊತ್ತಿಲ್ಲ, ನಾವೇ ನೋಡಿಲ್ಲ, ಯಾವುದೋ ಒಂದು ಹುಡುಗಿ ಏನೋ ಪ್ರಾಣ ಮಾಡ್ಕೊಂಬಿಟ್ಟು ಆ ಹುಡುಗನ ಕರೆದು ಬೈದು ಬುದ್ಧಿ ಹೇಳಿದ್ರು, ನೀವು ಹಿಂಗೆ ಮಾಡೋದ್ರಿಂದ ಸಿನಿಮಾ ಫ್ಯಾಮಿಲಿಗಳು ಪಿಕ್ಚರ್ ಬರೋಕ್ಕಿಲ್ಲ, ನೀವು ಸಿನಿಮಾ ನೋಡಬೇಕು, ಈ ಥರ ಎಲ್ಲ ನಿಮ್ಮಗಳಿಂದ ಹೆಣ್ಮಕ್ಳು ಬರೋಕ್ಕಿಲ್ಲ, ಫ್ಯಾಮಿಲಿ ಬರೋಕ್ಕಿಲ್ಲ ಅದಕ್ಕೆ ಬೈದು ಬುದ್ಧಿ ಹೇಳಿದ ದಿವಸನೂ ಉಂಟು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.